ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್. ಸೊ ಇದು ಗುರುವಾರದ ಒಂದು ಬ್ಲಾಗ್ ಆಗಿರುತ್ತೆ. ಸೊ ಇವತ್ತು ಏನು ಸ್ಪೆಷಲ್ ಅಪ್ಪ ಅಂತಂದರೆ, ಇವತ್ತು ನಾವು ಮಂತ್ರಾಲಯಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಅದಕ್ಕೆ ಏನೇನು ಬೇಕೋ ಎಲ್ಲ ಸ್ವಲ್ಪ ಪ್ರಿಪ್ರೇಷನ್ಸ್ ಮಾಡ್ಕೊಳ್ಳುವಂಥ ಇವತ್ತು ಒಂದು ಬ್ಲಾಗ್ ಆಗಿರುತ್ತೆ. ಆಲ್ರೆಡಿ ಬಸ್ ಟಿಕೆಟ್ ಎಲ್ಲ ಬುಕ್ ಮಾಡಿ ಆಗಿದೆ. ಸೊ ಇವತ್ತು 10:30ಗೆ ಬಸ್ ಇದೆ. ಸೊ ಎಲ್ಲರೂ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಆ್ಯಂಡ್ ನಮ್ಮ ಚಂದನ ಹೋಗಿ ಸ್ವಲ್ಪ ಐಟಮ್ಸ್ ಎಲ್ಲ ತೊಗೊಬಂದಿದ್ದಾಳೆ, ಅರ್ಧ ಪ್ಯಾಕ್ ಆಗಿದೆ. ಸೊ ಇವಾಗ ಹಾಗೆ ಗುರುವಾರ ಆಗಿರೋದ್ರಿಂದ ನಮ್ಮ ಆ್ಯಸ್ ಯೂಶ್ವಲ್ ನಾವು ಯಾವಾಗಲೂ ಹೋಗ್ತೀವಲ್ಲ ರಾಯರ ಮಠಕ್ಕೆ. ಸೊ ಅಲ್ಲಿ ಹೋಗಿ ದರ್ಶನ ಮುಗಿಸ್ಕೊಂಡು ನಂತರ ಇವತ್ತು ಬಸ್ನ ಹತ್ತಬೇಕು. ಸೊ ಇವಾಗ ನಮ್ಮ ಪಾಪುಗೆ ಕೂಡ ಫುಡ್ನ ಪ್ರಿಪೇರ್ ಮಾಡೋಕ್ಕೆ ಇಟ್ಟಿದ್ದೀನಿ. ಸೊ ಸ್ವಲ್ಪ ಪ್ಯಾಕಿಂಗ್ ಆಗಿದೆ, ಇನ್ನೊಂದು ಸ್ವಲ್ಪ ಬಟ್ಟೆನ ಪ್ಯಾಕ್ ಮಾಡ್ಕೊಳ್ಳೋದಿದೆ. ಸೊ ಇವಾಗ ಬಟ್ಟೆನ ಪ್ಯಾಕ್ ಮಾಡ್ಕೊಬೇಕು, ಊಟ ಎಲ್ಲ ಮುಗಿಸ್ಕೊಂಡು. ನಮ್ಮ ಚಂದನ ನೋಡಿ ಇವಾಗ ಅಂಗಡಿಗೆ ಹೋಗಿ ಸ್ವಲ್ಪ ಐಟಮ್ಸ್ನ ಬಂದಿದ್ದಾಳೆ, ಸಣ್ಣ ಪುಟ್ಟ ಐಟಮ್ಸ್ಗಳು. ನಾನು ರೆಗ್ಯುಲರಾಗಿ ಯಾವಾಗಲೂ ಬ್ಲಿಂಕಿಟ್ನಲ್ಲಿ ಆರ್ಡ್ರ್ ಮಾಡಿಬಿಡ್ತೀನಿ. ಸೊ ಇವತ್ತು ಸ್ವಲ್ಪ ಮನೆ ಹತ್ರನೇ ಹೋಗಿ ಸಣ್ಣ ಪುಟ್ಟ ಐಟಮ್ಗಳು ಬಂದಿದ್ದಾಳೆ. ನೋಡಿ ನಮ್ಮ ಪಾಪು ಚಾಕ್ಲೇಟ್ ಬಿಡ್ತಾನೆ ಇಲ್ಲ. ಚಿಪ್ಸು ಚಾಕ್ಲೇಟು ಜಾಸ್ತಿ ಆಗ್ಬಿಟ್ಟಿದೆ ತಿನ್ನೋದು. ಈ ನಡುವೆ ಜಾಸ್ತಿ ಕೊಡಲ್ಲ, ಬಟ್ ಈ ನಡುವೆ ಸ್ವಲ್ಪ ಜಾಸ್ತಿ ಆಗಿಬಿಟ್ಟಿದೆ. ಚಾಕ್ಲೇಟ್ ತಿಂತಾರಾ ಪುಟ್ಟ ಪಾಪುಗಳು? ಚಾಕ್ಲೇಟ್ ತಿಂತಾರಾ? ಹಾಂ ಇದನ್ನು ಚೆನ್ನಾಗಿ ಮಾಡ್ತೀಯ. ಇಡಲಿ, ತಿನ್ನಬಾರ್ದು. ನಿಂಗಲ್ಲ ಅದು ತಂದಿರೋದು, ನಿಂಗಲ್ಲ ಅಮ್ಮ ಅದು ತಂದಿರೋದು ನಿಂಗ. ಚಾಕ್ಲೇಟ್ ತಿಂತಾರಾ ಪುಟ್ಟ ಪಾಪುಗಳು? ಪುಪ್ಪನೇ. ನೀನು ಬೇಗ ರೆಡಿಯಾಗಿರಲಿ, ತಾತು ದೇವಸ್ಥಾನ ಹೋಗೋದಿಲ್ಲ ಇವಾಗ. ತಾತು ದೇವಸ್ಥಾನ ಹೂ ಹೋಗೋದಲ್ಲ. ಚಾಕ್ಲೇಟ್ ತಿನ್ನಬಾರ್ದಿಡು. ಸೊ ಇನ್ನೊಂದು ಇವಾಗ ಟೈಮು 2:30 ಆಗಿದೆ. ಇವಾಗಲೇ ಅಡುಗೆ ಮಾಡಿ ಇಟ್ಬಿಡ್ತೀನಿ. ಸೊ ಏನಾದರೂ ಸಿಂಪಲ್ಲಾಗಿ ಸಾರು ಮಾಡಿ ಇಟ್ಬಿಟ್ಟು ಸೊ ರೆಡಿ ಆಗಿಬಿಟ್ಟು ಈವ್ನಿಂಗು ಹೊರಡೋದಷ್ಟೇ. ನಾವೆಲ್ಲೂ ರಾಯರ ಮಠಕ್ಕೆ ಬೇರೆ ಹೋಗಬೇಕು, ಸ್ವಲ್ಪ ಐಟಮ್ಸ್ ಬೇರೆ ಪರ್ಚೇಸ್ ಮಾಡೋದಿದೆ. ಸೊ ತೊಗೊಂಡು ಇನ್ನೇನು ಹೊರಡಬೇಕು. ಸೊ ಸ್ವಲ್ಪ ಇವಾಗ ಸಣ್ಣ ಪುಟ್ಟ ಐಟಮ್ಗಳನ್ನ ಪ್ಯಾಕ್ ಮಾಡ್ಕೊಬೇಕು. ಸೊ ನೋಡಿ, ನಮ್ಮದು ಒಂದು ರೌಂಡ್ ಕಾಫಿ ಬಂತು ಬೆಳಗ್ಗೆ. ಒಂದು 2 ರೌಂಡ್ ಆಯಿತು, ಇದು 3ನೇ ರೌಂಡ್ ಬೆಳಗ್ಗೆಯಿಂದ ಕುಡಿತಾ ಇರೋದು. ಕಾಫಿ ಕುಡಿದ್ಬಿಟ್ಟು ನಾನು ನಂತರ ಅಡುಗೆನ ಮಾಡ್ಕೊಬೇಕು ಇವಾಗ. ಇವಾಗ ಅಡುಗೆ ಮಾಡ್ತಾ ಇದ್ದೀನಿ. ಸೊ ಅನ್ನ ಮತ್ತು ಬೇಳೆ ಸಾರು ಮಾಡ್ತಾ ಇದ್ದೀವಿ. ಸೊ ಅಡುಗೆ ಮಾಡಿ ಊಟ ಮಾಡಿಕೊಂಡು ಸ್ವಲ್ಪ ಐಟಮ್ಸ್ನ ಪ್ಯಾಕ್ ಮಾಡ್ಕೊಳ್ಳೋದಿದೆ. ಸೊ ಪ್ಯಾಕ್ ಮಾಡಿಕೊಂಡು ನಂತರ ರಾಯರ ಮಠಕ್ಕೆ ಹೋಗ್ತೀವಿ. ಆ್ಯಂಡ್ ನಮ್ಮ ಚಂದನ ಇಲ್ಲಿ ಸ್ವಲ್ಪ ಬಟ್ಟೆಗಳನ್ನ ವಾಶ್ ಮಾಡಿ ರೆಡಿ ಇಟ್ಕೊತಾ ಇದ್ದಾಳೆ. ಸ್ವಲ್ಪ ಬಟ್ಟೆಗಳನ್ನೆಲ್ಲ ಇವಾಗಲೇ ಮಧ್ಯಾಹ್ನನೇ ವಾಶ್ ಮಾಡಿದ್ರೆ ಸಾಯಂಕಾಲ ಹೊರಡೋ ಅಷ್ಟೊತ್ತಿಗೆ ಸ್ವಲ್ಪ ಕರೆಕ್ಟ್ ಆಗುತ್ತೆ. ಒಂದಷ್ಟು ಬಟ್ಟೆಗಳನ್ನೆಲ್ಲ ವಾಶ್ ಮಾಡಿ ಇಟ್ಕೊತಾ ಇದ್ದೀವಿ. ಸೊ ಫ್ರೆಂಡ್ಸ್, ಇವಾಗ ಸ್ವಲ್ಪ ಬಟ್ಟೆಗಳನ್ನೆಲ್ಲ ಪ್ಯಾಕ್ ಮಾಡ್ಕೊತಾ ಇದ್ದೀವಿ. ಸೊ ಆಲ್ಮೋಸ್ಟ್ ಎಲ್ಲ ಪ್ಯಾಕ್ ಆಗಿದೆ. ಸೊ ಅಲ್ಲಿಂದ ಬರಬೇಕಾದ್ರೆ ಹೋಗಬೇಕಾದ್ರೆ ಯಾವ್ದ್ಯಾವ ಡ್ರೆಸ್ ಹಾಕೋಬೇಕು ಅಂತ ಅದೊಂದು ಸ್ವಲ್ಪ ತೆಗೆದಿಟ್ಕೊತಾ ಇದ್ದಾಳೆ ನಮ್ಮ ಚಂದನ. ಹಾಯ್. ಯಾವುದೋ ಒಂದು ಇಟ್ಕೋ, ಸಿಂಪಲ್ ಆಗಿರೋದು. ಆಲ್ಮೋಸ್ಟ್ ಬ್ಯಾಗ್ ಎಲ್ಲ ಪ್ಯಾಕ್ ಆಗಿದೆ. ಸಿಂಪಲ್ ಆಗಿ ಒಂದೊಂದು 2 ಜೊತೆ ಅಷ್ಟೇ ಇಟ್ಕೊತಾ ಇರೋದು. ಜಸ್ಟ್ ಒನ್ ಡೇ ಅಲ್ವಾ. ಸೊ ಒನ್ ಡೇ ಅಂದರೆ ಸ್ವಲ್ಪ ಒಂದು 2-3 ಜೊತೆ ಇಟ್ಕೊಂಡ್ರೆ ಸಾಕು. ಸೊ ಹೋಗಿ ದರ್ಶನ ಮಾಡ್ಕೊಂಡು ಇವತ್ತು ನೈಟ್ ಬಿಟ್ಟರೆ ಬೆಳಗ್ಗೆ ದರ್ಶನ ಮುಗಿಸ್ಕೊಂಡು ಮತ್ತೆ ನಾಳೆ ಸಾಯಂಕಾಲ ಬಿಟ್ಬಿಡೋದಷ್ಟೇ. ಅಂದರೆ ಗುರುವಾರ ಬಿಡ್ತಾ ಇದ್ದೀವಿ ನೈಟು. ಸೊ ಶುಕ್ರವಾರ ಬೆಳಗ್ಗೆ ಅಲ್ಲಿ ರೀಚ್ ಆಗ್ತೀವಿ. ಸೊ ದರ್ಶನ ಮುಗಿಸ್ಕೊಂಡು ಮತ್ತೆ ಶುಕ್ರವಾರ ಈವ್ನಿಂಗಲ್ಲಿ ಬಿಟ್ಟರೆ ಸ್ಯಾಟರ್ಡೆ ಮಾರ್ನಿಂಗ್ ಇಲ್ಲಿ ಇರ್ತೀವಿ. ಸೊ ಒನ್ ಡೇ ಅಷ್ಟೇ. ಸೊ ಎಷ್ಟು ಬೇಕೋ ಅಷ್ಟು ಸಿಂಪಲ್ ಆಗಿ ಬಟ್ಟೆಗಳನ್ನ ಪ್ಯಾಕ್ ಮಾಡ್ಕೊತಾರೆ ಚಂದನ. ಎಷ್ಟು ತುಂಬ್ಕೊತಾ ಇದ್ದಾಳೆ ನೋಡಿ ಬಟ್ಟೆನ. ಅಯ್ಯೋ, ಒಂದಿನ ಕಣೆ ಹೋಗೋದು, ಒಂದು ವಾರಕ್ಕಾಗೋಷ್ಟು ಬಟ್ಟೆ ತುಂಬ್ಕೊತಾ ಇದ್ದಾಳೆ. ಒಂದಿಷ್ಟು ಸಿಂಪಲಾಗಿ ಮೇಕಪ್ ಐಟಮ್ಸ್ಗಳು ಇಟ್ಕೊಂಡಿದ್ದೀವಿ. ಸೊ ಇದಿಷ್ಟು ಇಟ್ಕೊಂಡಿದ್ದೀವಿ ಅಷ್ಟೇ. ಯಾಕೆ ಇದು ನೋಡಿ ಫ್ರೆಂಡ್ಸ್, ಮೊನ್ನೆ ಮಷಿನ್ ಬಂತಲ್ಲ, ವಾಷಿಂಗ್ ಮಿಷಿನ್ ತೊಗೊಂಡ್ವಲ್ಲ, ಅದು ಇಲ್ಲೇ ಇಟ್ಟಿದ್ದೀವಿ. ಇದನ್ನು ಸ್ವಲ್ಪ ಬಿಸಾಕಬೇಕು, ಗುಜ್ರಿಗೆಲ್ಲಾದರೂ ಹಾಕಬೇಕು. ಇದನ್ನೊಂದು ಹಾಕೋಕ್ಕೆ ಆಗ್ತಾಯಿಲ್ಲ ನನ್ನ ಕೈಯಲ್ಲಿ. ಸಿಂಪಲ್ಲಾಗಿ ಬಟ್ಟೆಗಳನ್ನ ಪ್ಯಾಕ್ ಮಾಡ್ಕೊತಾ ಇದ್ದೀವಿ ಅಷ್ಟೇ.
ಸಾಕು ಬಿಡು. ಚಂದನ ಎಲ್ಲ ಹೋಗ್ಬೇಕು ಅಂದರೆ ಏನಿಲ್ಲ ಅಂದ್ರೆ ಒಂದು ವಾರಕ್ಕಾಗೋಷ್ಟು ಒಂದು 10 ಹೊಟ್ಟೆ ಇಟ್ಕೊಂಡ್ಬಿಡ್ತಾರೆ. ರಾತ್ರಿ ನಿದ್ದೆ ಮಾಡಿಲ್ಲ, ನಿದ್ದೆ ಮಾಡ್ತಾ ಇದ್ದಾಳೆ. ರಾತ್ರಿ ಎಲ್ಲ ಬರೀ ಪ್ಯಾಕಿಂಗ್ ಮಾಡ್ಕೊಳ್ಳೋದು. ಏನು ಮಾಡಿ ಎತ್ಕೋಬೇಕಾ ನಡೀತಾ ಇವಾಗ ತಾತು ದೇಶನ ಹೋಗ್ಬೇಕಲ್ಲ. ನನಗೆ ತಾತು ದೇಶನ ಹೋಗ್ಬೇಕಲ್ಲ ಮಮ್ಮಿ. ಸೊ ಫ್ರೆಂಡ್ಸ್, ಇವಾಗ ನಾವು ಮನೆ ಬಿಟ್ಟಿದ್ದೀವಿ. ಸೊ ಇವಾಗ ಬಸ್ ಸ್ಟಾಪ್ ಹೋಗ್ತಾ ಇದ್ದೀವಿ. ಸೊ ಇನ್ನೇನು ಇವಾಗ 10 ಗಂಟೆಗೆ ಬಸ್ ಇದೆ. ಸೊ ಆಟೋ ಮಾಡಿಕೊಂಡು ಇವಾಗ ನಾವು ಬಸ್ ಸ್ಟಾಪಿಗೆ ಹೋಗ್ತಾ ಇದ್ದೀವಿ. ಸೊ ಇವಾಗ ನಾವು ಬುಕ್ ಮಾಡಿದ ಬಸ್ ಬಂದಿದೆ. ಇನ್ನೇನು ನಾವೀಗ ಹೊರಡ್ತಾ ಇದ್ದೀವಿ. ಸಿಟ್ಟಿಂಗಲ್ಲೇ ಹೋದ್ವಿ ನಾವು ಹೋಗಬೇಕಾದ್ರೆ. ಸೊ ಬರಬೇಕಾದ್ರೆ ಸ್ಲೀಪರ್ ಕೋಚ್ ನಾವು ಬುಕ್ ಮಾಡ್ಕೊಂಡಿದ್ವಿ. ಬಟ್ ಹೋಗಬೇಕಾದ್ರೆ ಕೂತ್ಕೊಂಡೇ ಹೋಗಿದ್ದು ಹೋಲ್ ನೈಟು. ಸ್ವಲ್ಪ ಟಯರ್ಡ್ ಆಗೋಯಿತು. ಸೊ ಹೋಗಬೇಕಾದ್ರೆ ಸ್ವಲ್ಪ ಸ್ಲೀಪರ್ ಕೋಚನ್ನೇ ಬುಕ್ ಮಾಡ್ಕೋಬೇಕಿತ್ತು. ಬಟ್ ಕೂತ್ಕೊಂಡೇ ಹೋಗಿದ್ದು. ಸೊ ಏನು ಮಾಡೋಕ್ಕಾಗಲ್ಲ. ಅಂತೂ ಇಂತೂ ನಾವು ಇವಾಗ ಮಂತ್ರಾಲಯ ರೀಚ್ ಆಗಿದ್ದೀವಿ. ಇದು ನೋಡಿ ಮಾರ್ನಿಂಗು ಒಂದು 5:30 6 o'clock ಆಗಿದೆ. ಸೊ ಇದೇ ಥರ ಇನ್ನೊಂದು 2 ವಿಡಿಯೋ ಬರುತ್ತೆ, ಮಂತ್ರಾಲಯದ ದರ್ಶನದ ವಿಡಿಯೋ ಆ್ಯಂಡ್ ಮಂತ್ರಾಲಯಕ್ಕೆ ನಾವು ಹೋಗಿರೋಂಥ ಇನ್ನೊಂದು 2 ವಿಡಿಯೋ ಬರುತ್ತೆ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೊ ಇವತ್ತಿನ ಈ ಒಂದು ಪ್ಯಾಕಿಂಗ್ ವಿಡಿಯೋನ, ಮಂತ್ರಾಲಯ ಪ್ಯಾಕಿಂಗ್ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ತಿ ನೋಡ್ತಿದ್ದೀರಾ ವಿಡಿಯೋಸ್ನ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ. ಸೊ ನೆಕ್ಸ್ಟ್ ಇನ್ನೂ 1 or 2 ವಿಡಿಯೋಸ್ ಬರುತ್ತೆ. ಸೊ ಆ ಒಂದು ವಿಡಿಯೋನು ಕೂಡ ನೋಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.